ಮುಖ್ಯವಾಗಿ ಅದರ ಕೊನೆಯ ಒಂದು ಶ್ಲೋಕದಲ್ಲಿ ಬಂದ ಮಾತು, ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಅಭೂತ್ ಅನ್ನುವ ಮಾತು ಬಂದಾಗ, ಆತ್ಮೈವ ಅಭೂತ್ ಎಲ್ಲವೂ ಅವನಾಗಿಯೇ, ಅಥವಾ ಅದು ತಾದಾತ್ಮ್ಯವನ್ನ ಹೇಳುವುದು ಎಷ್ಟೋ ಸರ್ತಿ ಒಂದೋ ಸ್ವಾತಂತ್ರ್ಯ ಇದ್ದಾಗ, ಒಂದೋ ವೈಶಿಷ್ಟ್ಯ ಇದ್ದಾಗ, ಅಥವಾ ಇನ್ನು ಕೆಲವೊಂದು ಸರ್ತಿ ಒಂದು ಅಂತನ್ನೋ ಹಾಗೆ ಕಾಣುವ ಮಾತುಗಳು ಬರುವಂಥದ್ದು ಸ್ಥಾನದಿಂದ ಒಂದಾದಾಗ ಅಥವಾ ಅಭಿಪ್ರಾಯದಿಂದ ಒಂದಾದಾಗ ಈ ಏಕತೆಯ ಹಿನ್ನೆಲೆಯ ಮಾತುಗಳು ಕಾಣಿಸ್ತವೆ. ಒಂದು ಅವರು ಎಲ್ಲ ಒಂದಾದ್ರು, ಅಂದ್ರೆ ಗಲಾಟೆ ಇತ್ತು ಒಂದಾದ್ರು, ಯಾವುದೋ ಒಂದ್ ಕಡೆ ಸೇರಿದ್ರು ಅನ್ನೋದನ್ನ ಹೇಳುದು ಇದು ಲೋಕದಲ್ಲಿ ಗೊತ್ತಿದೆ. ಇನ್ನೆರಡು ಪ್ರಧಾನವಾದದ್ದು ಸ್ವಾತಂತ್ರ್ಯ ಚ ವಿಶಿಷ್ಟತ್ವೇ. ಸ್ವಾತಂತ್ರ್ಯ ಅಂತಂದ್ರೆ ಎಲ್ಲ ನೀವೇ, ಅಂದ್ರೆ ಆ ಎಲ್ಲದರ ಒಡೆತನ ನಿಮ್ದೆ ಅಂತ ಅರ್ಥ ಒಂದು. ಆಮೇಲೆ ಅಲ್ಲೆಲ್ಲ ನೀವೇ ಬಿಡಿ ಅಂತಂದ್ರೆ ನಾವ್ ಯಾರು ಬಂದ್ರು ನಾವು ನಿಮ್ಮನ್ನ ಮೀರ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ನಿಮ್ಮ ಮಾತೆ ನಡೆಯುತ್ತೆ, ನೀವೇ ಅಗ್ರೇಸರರು, ನೀವೇ ಆ ಸ್ಥಳದಲ್ಲಿ ತುಂಬಾ ಚಾಲ್ತಿಯಲ್ಲಿ ಇರುವವರಾದ್ರಿಂದ ನೀವು ವಿಶಿಷ್ಟ, ನಾವಲ್ಲಿ ಏನಿದ್ರು ಆಗಂತುಕರು ಅನ್ನುವ ಅರ್ಥದಲ್ಲಿ ಈ ನೀವೇ ಅನ್ನುವ ಶಬ್ದ ಆತ್ಮೈವಾಭೂತ್. ಇಡೀ ಜಗತ್ತಿನಲ್ಲಿ ಎಲ್ಲಿ ನೋಡಿದ್ರು ಅವನೇ ಅಂದ್ರೆ ಎಲ್ಲವೂ ಅವನ ಅಧೀನದಲ್ಲಿದೆ, ಅವನೊಬ್ಬನೇ ಸ್ವತಂತ್ರ, ಅವನೇ ಎಲ್ಲದಕ್ಕಿಂತಲೂ ವಿಶಿಷ್ಟ. ಆದ್ರಿಂದಾಗಿ ಇದು ಯಾರಿಗೆ ತಿಳಿವಿಗೆ ಬರುತ್ತೋ, ಈ ಎಚ್ಚರ ಯಾರಿಗೆ ಇರುತ್ತೋ ತತ್ರ ಕಹ ಮೋಹ, ಎಲ್ಲವೂ ಅವನದ್ದೇ ಅಂತ ಗೊತ್ತಾದಾಗ, ಎಲ್ಲದರ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಅವನಿಗೆ ಇರುವುದು. ನಮಗೆ ಈ ಸ್ವಾತಂತ್ರ್ಯ ಇಲ್ಲ, ನಮ್ಗೆ ಈ ವಿಷಯದಲ್ಲಿ ಸ್ವಾತಂತ್ರ್ಯ ಇಲ್ಲ, ನಾವು ಈ ವಿಷಯದಲ್ಲಿ ಅವನ ಮುಂದೆ 0 ಅಂತ ನಮಗೆ ಅರ್ಥ ಆದಾಗ ನಾವು ಯಾವ ಕಾಲಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳುವಂತಹ ಪ್ರಸಂಗ ಬರುವುದಿಲ್ಲ. ನಾವೀಗ ತಲೆ ಕೆಡಿಸ್ಕೊಳ್ಳೋದಂದ್ರೆ ನಾನ್ ಮಾಡ್ಬೇಕಿತ್ತು, ನಾನ್ ನೋಡ್ಬೇಕಿತ್ತು, ನಾನ್ ಹೇಳ್ಬೇಕಿತ್ತು, ನನ್ನಿಂದನೇ ಆಗ್ಬೇಕಿತ್ತು, ಅವ್ರು ಹೇಗೆ ಬೇರೆಯವ್ರು ಮಾಡ್ತಾರೆ, ನನ್ನ ಉಸ್ತುವಾರಿಯಲ್ಲಿ ಇಷ್ಟು ದಿವಸ ನಡೀತಿತ್ತು, ಇವತ್ತು ಯಾರೋ ಬೇರೆಯವ್ರ ಕೈ ಹಾಕಿದ್ದಾರೆ ಅಂತ. ಇದು ನಮ್ಗೆ ಸಂಬಂಧ, ಅಂದ್ರೆ ನಾವೀಗ ಏನಾದ್ರೂ ಬೇಸರ ಮಾಡ್ಕೊಂಡ್ರೆ ಅದು ಬದಲಾಗುದಿಲ್ಲ ಅಂತ ಗೊತ್ತಿದ್ರು ಕೂಡ ನಾವು ಬೇಸರ ಮಾಡ್ಕೊಳ್ತೇವೆ. ಯಾರೋ ನನ್ನಿಂದ ದೂರ ಆದ್ರು, ಯಾರೋ ನಮ್ಮನ್ ಬಿಟ್ಟು ಹೋದ್ರು, ಯಾಕೋ ನಮ್ಮ ತಲೆಗೆ ಈ ವಿಷಯಗಳೆಲ್ಲ ನೆನಪೇ ಉಳಿಯಲ್ಲ, ಹತ್ತಲ್ಲ ಅಂತ ಏನೇನೋ ಒಂದೊಂದ್ ತರದ ಮೋಹಗಳು ಅಥವಾ ಶೋಕಗಳು ಯಾಕುಂಟಾಗುತ್ತೆ ಅಂದ್ರೆ ನಾನೇ ಇದರ ಸ್ವತಂತ್ರ ಕರ್ತೃ ಅಂತ ಭ್ರಮೆ ಇರುವ ತನಕ ಈ ದುಃಖ ಬಿಟ್ಟದ್ದಲ್ಲ. ಅವನೇ ಎಲ್ಲ ನೋಡ್ಕೊಳ್ತಾನೆ ಅನ್ನುವ ಭರವಸೆ ಬರುವ ತನಕವೂ ಕೂಡ ನೆಮ್ಮದಿ ಇರಲ್ಲ, ಒತ್ತಡ ಇರುತ್ತೆ. ಇದನ್ನ ಹೇಗಾದ್ರೂ ಮಾಡಿ ಸರಿ ಮಾಡ್ಬೇಕು. ನಾವು ಸರಿ ಮಾಡೋರಲ್ಲ, ನಾವು ಪ್ರಯತ್ನ ಮಾತ್ರ ಮಾಡೋರು. ಸರಿ ಮಾಡೋನವನೇ, ಅವನಿಗೆ ಸರಿ ಮಾಡ್ಬೇಕು ಅಂತ ಆಲೋಚನೆ ಇದ್ರೆ ಮಾತ್ರ ಎಲ್ಲವೂ ಸರಿಯಾಗುತ್ತೆ. ನಾವು ಸರಿ ಮಾಡ್ತೇವೆ ಅಂತ ಹೊರಟಷ್ಟು ನಮಗೆ ಟೆನ್ಷನ್ನು, ದುಃಖ, ಒಂಥರ ಅಸಹನೆ, ಅಯ್ಯೋ ಆಗ್ಲಿಲ್ಲ ಅಂತ ಆತಂಕ, ಆಗ್ಬೇಕಿತ್ತು ಅಂತ ಹಠ, ಆಗದೇ ಇದ್ದಾಗ ಕೋಪ, ಈ ಎಲ್ಲ ದುಃಖಗಳು ಬರ್ಲಿಕ್ಕೆ, ಮೋಹ ಶೋಕಗಳು ಬರ್ಲಿಕ್ಕೆ ಕಾರಣ ಭಗವಂತ ಎಲ್ಲೆಡೆ ಇದ್ದಾನೆ ಎನ್ನುವ ಮರೆವು ಮತ್ತು ಅವನಲ್ಲಿ ಎಲ್ಲವೂ ಇದೆ ಎನ್ನುವ ಎಚ್ಚರ ಇಲ್ಲದಿರುವಿಕೆ. ಅವನೇ ಅಂತರ್ಯಾಮಿಯಾಗಿ ಎಲ್ಲವನ್ನು ನಡೆಸುವ ಸ್ವಾತಂತ್ರ್ಯ ಉಳ್ಳವನು ಮತ್ತು ಅವನಿಂದಲೇ ಅವನೇ ಎಲ್ಲದಕ್ಕಿಂತ ವಿಶಿಷ್ಟನಾಗಿರುವುದರಿಂದ ಅವನಿಗಿದೆಲ್ಲವೂ ಗೊತ್ತಿದೆ ಅನ್ನುವ ಎಚ್ಚರ ತಪ್ಪಿದಾಗ ಅವನಿಗೆ ಮೋಹ ಆಗುತ್ತೆ. ಆದ್ರೆ ಯಾರಿಗೆ ಈ ತರದ ತಿಳಿವು ಇದೆಯೋ, ವಿಜಾನತಃ ಅಂದ್ರೆ ಆ ಜ್ಞಾನ ಯಾರಿಗಿದೆಯೋ, ತತ್ರ ಕ ಶೋಕಃ ಕೋ ಮೋಹ, ಅವನಿಗೆ ಮೋಹ ಎಲ್ಲಿಯದ್ದು, ಶೋಕ ಎಲ್ಲಿಯದ್ದು. ಏಕತ್ವಂ ಅನುಪಶ್ಯತಃ. ತುಂಬಾ ಸುಂದರವಾದ ಮಾತು ಏನು ಅಂದ್ರೆ, ಎಲ್ಲದರೊಳಗೆ ಯಾರಿದ್ದಾನೋ, ಯಾರು ಎಲ್ಲದರೊಳಗೂ ಇದ್ದಾನೋ ಅವನು ಒಬ್ಬನೇ. ಎಲ್ಲರೊಳಗಿರುವವನೊಬ್ಬ, ಎಲ್ಲವನ್ನು ತನ್ನೊಳಗೆ ಇಟ್ಟುಕೊಂಡವ ಮತ್ತೊಬ್ಬ ಅಲ್ಲ. ಈ ಎರಡನ್ನೂ ಯಾರು ಒಬ್ಬ ಅಂತ ತಿಳಿದು ಅವನು ಎಲ್ಲದಕ್ಕೂ, ಈಗ ನನ್ನೊಳಗೆ ಇದ್ದು ನನ್ನನ್ನು ಪ್ರೇರೇಪಿಸ್ತಾ ಇದ್ದಾನೆ, ನನ್ನ ಸುತ್ತಲೂ ಇದ್ದು ನನಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ, ಅವನಿಗೆನೆ ಇದೆಲ್ಲದರ ಮೇಲೆ ಹಿಡಿತ, ಒಡೆತನ ಇದೆ ಅಂತ ಯಾರು ನಿರಂತರ ಒಳಗಿನಿಂದ ಅನುಸಂಧಾನ ಚಿಂತನೆ ಮಾಡ್ತಾನೋ, ಅಂದ್ರೆ ಈ ಪ್ರಾಣನಾರಾಯಣರ ಅವಿನಾಭಾವ ಸಂಬಂಧ ಏನಿದೆ ಅದು ನಮ್ಮ ಸಂಬಂಧವನ್ನೂ ಹೇಳುವಂಥದ್ದು.
ದೇವ್ರು ಎಲ್ಲೆಲ್ಲಿ ಇರ್ತಾನೋ ಅಲ್ಲೆಲ್ಲ ಪ್ರಾಣ ಇರ್ತಾನೆ, ಪ್ರಾಣ ಎಲ್ಲೆಲ್ಲಿ ಇರ್ತಾನೋ ಅಲ್ಲಿ ದೇವ್ರು ಇರ್ತಾನೆ. ಹರಿಯ ಮತವೇ ಹನುಮನ ಮತವು, ಹನುಮನ ಮತವೇ ಹರಿಯ ಮತವು ಅಂತ ಇದೆಯಲ್ಲ, ಅದು ಅವರಿಬ್ರು ಒಟ್ಟಿಗಿರ್ತಾರೆ ಅಂತಲ್ಲ. ಹನುಮ ಅಂದ್ರೆ ಜೀವದ ಪ್ರತಿನಿಧಿ. ಜೀವದ ಪ್ರತಿನಿಧಿಯಾಗಿ ಹನುಮಂತನನ್ನ ಹೇಳುವುದು ಅಂದಾಗ ನಾವು ಎಲ್ಲಿರ್ತೇವೋ ಅಲ್ಲೆಲ್ಲ ಅವನು ಇರ್ತಾನೆ. ಅವನು ಎಲ್ಲಿದ್ದಾನೋ ಅಲ್ಲೇ ನಾವಿರ್ಲಿಕ್ಕೆ ಸಾಧ್ಯ. ಅವು ನಮ್ಮನ್ ಬಿಟ್ಟು ಒಂದು ಕ್ಷಣನೂ ಇಲ್ಲ. ನಮ್ಮ ವಿಷಯದಲ್ಲಿ ಗಮನ ಇಲ್ಲದೆ ಒಂದು ಸಣ್ಣ ಫ್ರಾಕ್ಷನ್ ಆಫ್ ಸೆಕೆಂಡ್ ಕೂಡ ಮರ್ತು ಹೋಗಲ್ಲ ಅವನಿಗೆ. ನಮ್ಮ ಬಗ್ಗೆ ಗೊತ್ತಿರುತ್ತೆ, ನಮ್ಮ ಬಗ್ಗೆ ಅವನಿಗೆ ಎಚ್ಚರ ಇರುತ್ತೆ. ನಮ್ಮ ಎಲ್ಲ ಆಗು ಹೋಗುಗಳು ಅವನಿಗೆ ಸ್ಪಷ್ಟವಾಗಿ, ನಮ್ಮ ಒಳಿತು ಕೆಡುಕು, ನಾವು ಮಾಡಿದ ತಪ್ಪು ಸರಿ, ನಮ್ಗೆ ಸಿಗಬೇಕಾದ ದುಷ್ಟಫಲ ಸತ್ಫಲ, ನಾವು ಮಾಡುವ ಕರ್ಮದಲ್ಲಿರುವ ದುಷ್ಕರ್ಮ ಸತ್ಕರ್ಮ, ಇದು ಎಲ್ಲವೂ ಅವನಿಗೆ ಗೊತ್ತಾಗಿರುತ್ತೆ. ಧರ್ಮ ಧರ್ಮ, ನ್ಯಾಯ ಅನ್ಯಾಯ, ನೀತಿ ಅನೀತಿ, ಅನಿಷ್ಟ ಇಷ್ಟ ಎಲ್ಲವೂ ಕೂಡ ಅವನಿಗೆ ಗೊತ್ತಿರುತ್ತೆ. ಅಂಥ ಪ್ರಜ್ಞೆ ಯಾರಿಗಿರುತ್ತೋ ಅವನಿಗೆ ಶೋಕವೂ ಇಲ್ಲ, ಮೋಹವೂ ಇಲ್ಲ. ಅವನು ನನ್ನ ಜೊತೆಗಿದ್ದಾನೆ, ಅವನು ನನ್ನನ್ನ ಯಾವಾಗ್ಲೂ ಗಮನಿಸ್ತಾ ಇದ್ದಾನೆ, ಅವನಿಗೋಸ್ಕರ ಈ ಎಲ್ಲ ಕೆಲಸ ನಡೀತಾ ಇದೆ. ಅವನು ನಮ್ಮನ್ನ ಮಗುವಿನಂತೆ ಪ್ರೀತಿಯಿಂದ ಪ್ರತಿಯೊಂದು ಹೆಜ್ಜೆಗೂ ಕೂಡ ಕಣ್ಣೆವೆಯ ಹಾಗೆ, ಕಣ್ಣಿಗೆ ರೆಪ್ಪೆ ಯಾವುದೋ ಒಂದು ಕ್ಷಣ ಮಾತ್ರ ರಕ್ಷಣೆ ಕೊಡುದ, ಇಡೀ ದಿವಸ ಎಷ್ಟು ಸಲ ನಾವು ಕಣ್ಣು ಮುಚ್ಚುತ್ತೇವೆ. ಕಣ್ಣು ಮುಚ್ಚುದು ಅಂದ್ರೆ ಅಷ್ಟು ಸಲ ಆ ಕಣ್ಣಿಗೆ ಅದೊಂದು ರೆಸ್ಟ್. ಅದು ಕಣ್ಣು ಮುಚ್ಚುವುದು ಅಂದ್ರೆ ಕಣ್ಣಿಗೆ ರಕ್ಷಣೆ. ಅದು ನಾವು ಈ ಮೊಬೈಲ್ ನೋಡ್ತಾ ಇರ್ತೇವೆ ಅಂದ್ರೆ ನಾವು ಕಣ್ಣು ಮುಚ್ಚುದು ಕಮ್ಮಿ ಮಾಡ್ತೇವೆ, ಅದರಿಂದಾಗಿ ಕಣ್ಣಿಗೆ ತೊಂದರೆ ಆಗುದು. ಕಣ್ಣಿಗೆ ನಿರಂತರ ಅದೊಂದು ಎಕ್ಸರ್ಸೈಸ್. ಅದು ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ನೋಡಿದ್ಮೇಲೆ, ಅಂದ್ರೆ ನಾವು ಸ್ವಲ್ಪ ಹೊತ್ತು ನಿಂತಾಗ ಏನಾಗುತ್ತೆ, ಕಾಲ್ ನೋವಾಗುತ್ತೆ ಅಂತ ಒಂದ್ಸರ್ತಿ ಕಾಲ್ ಜಾಡಿಸ್ತೇವೆ, ಅಥವಾ ಕೈಯನ್ನು ಹೀಗೆ ಬರಿತಾ ಇದ್ರೆ ಆಮೇಲೆ ಒಂದ್ಸರ್ತಿ ಕೈ ಹೀಗಂತೇವೆ. ಆಗ ಮತ್ತೆ ಆ ಇಡೀ ನರ ಸಂಕೀರ್ಣವಾದದ್ದೆಲ್ಲ ಎಲ್ಲೆಲ್ಲೋ ಒಂದೇ ಸರ್ತಿ ಹೀಗೆ ನಿಂತ ಜೋಮ್ ಹಿಡಿದಾಗ ನಾವು ಹೀಗಂದ್ರೆ ಮತ್ತೆ ಆಗುತ್ತೆ, ಮತ್ತೆ ಬರಿತೇವೆ. ಸ್ವಲ್ಪ ಹೊತ್ತು ಬರಲಿಕ್ಕೆ ಮತ್ತೆ ಸಿಗುತ್ತೆ, ಮತ್ತೆ ಹೀಗಂತೇವೆ. ಹಾಗೇನೆ ಕಣ್ಣಿಗೆ ನೋಡಿ ನೋಡಿ ಶ್ರಮ ಆದದ್ದನ್ನ ಪರಿಹಾರ ಮಾಡ್ಲಿಕ್ಕಿರುವ ದಾರಿ ಯಾವುದು ಅಂದ್ರೆ, ಅದು ಹೀಗೆ ಮುಚ್ಚಿದಾಗ ಅದರ ಒಳಗಿನ ನರಮಂಡಲದ ಎಲ್ಲ ಭಾಗಗಳಿಗೆ ಒಂದ್ಸರ್ತಿ ಹಿಂದೆ ಮುಂದೆ ಎಳೆದ ಹಾಗಾಗುತ್ತೆ. ಆ ಎಳೆದಾಗ ಆ ಸ್ಟ್ರೈನ್ ಕಮ್ಮಿ ಆಗುತ್ತೆ. ಕಮ್ಮಿ ಆದಾಗ ಆರೋಗ್ಯ ಸರಿ ಇರುತ್ತೆ. ಯಾವಾಗ ನಾವು ಈ ನೋಡುವುದು ಅನ್ನುವ ಕ್ರಿಯೆಯನ್ನು ನಿರಂತರ ಮಾಡ್ತಾ ಇರ್ತೇವೋ ಅದು ಎಳೆದು 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 ಮತ್ತೆ ಕಟ್ಟಾಗಿ ಹೋಗಿದ್ದು ಗೊತ್ತಾಗುದಿಲ್ಲ, ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಹೇಗೆ ಆ ಕಣ್ಣಿನ ರೆಪ್ಪೆ ಕಣ್ಣಿಗೆ ಬಿಡದೆ ನಿರಂತರ ಏನು ತೊಂದರೆ ಆದ್ರೂ ಕೂಡ ಮುಚ್ಚಿ ರಕ್ಷಣೆ ಮಾಡ್ತಾನೆ ಇರುತ್ತೋ, ಹಾಗೆ ಭಗವಂತ ನಮ್ಮ ಜೊತೆಗೇ ಇದ್ದು ನಮಗೆ ರಕ್ಷಣೆಯನ್ನ ಕೊಡ್ತಾ ಒಬ್ಬನೇ. ನೋಡಿ, ಎರಡು ಕಣ್ಣು, ಆದ್ರ ದೃಷ್ಟಿ ಒಂದೇ. ಹಾಗೆ ಎರಡು ರೂಪಗಳಲ್ಲಿ ಒಂದೇ ಕಾರ್ಯವನ್ನ ಮಾಡ್ತಾ ಒಬ್ಬನೇ ಅವನು. ಎರಡು ಬೇರೆ ಅಂತಂದ್ರೆ ನಮ್ಗೆ ಕಾಣ್ಲಿಕ್ಕೆ ಎರಡು ಬೇರೆ ಅಷ್ಟೇ. ಹೇಗೆ ಕಣ್ಣೆರಡು ಬೇರೆ ಆದ್ರೂ ದೃಷ್ಟಿ ಒಂದೇ ಅಂತ ಅನ್ನೋದು ಹೇಗೆ ಒಬ್ಬನದ್ದೇ ಕಣ್ಣದು, ಎರಡು ಬೇರೆಯವರ ಕಣ್ಣಲ್ಲ. ನನ್ನದೇ ಕಣ್ಣು ಎರಡು ಭಾಗಗಳಲ್ಲಿ ಕೆಲಸ ಮಾಡುವಾಗ ಒಂದೇ ನೋಟ ಹೇಗೆ ಬರುತ್ತೋ ಹಾಗೇನೆ ಒಬ್ಬನೇ ಅಂತಹ ಅಂತರ್ಯಾಮಿಯಾಗಿ ಬಹಿಹಿ ಬಾಹ್ಯ ರೂಪನಾಗಿ ನಮ್ಮನ್ನ ನಿರಂತರ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಒಳ ಹೊರಗೆ ನಿಂತು ರಕ್ಷಣೆ ಮಾಡುವಂತಹ ಆ ಭಗವಂತನ ವೈಶಿಷ್ಟ್ಯವನ್ನ ಯಾರು ನಿರಂತರ ಮನಸ್ಸಿನಲ್ಲಿ ದೃಢವಾಗಿ ಚಿಂತಿಸ್ತಾ ಇರ್ತಾನೋ ಅವನಿಗೆ ಶೋಕವೂ ಇಲ್ಲ, ಮೋಹವೂ ಇಲ್ಲ ಅನ್ನುವ ಆ ಸಂಗತಿಯನ್ನ ಏವಂ ಸರ್ವಭೂತೇಶು ಏಕತ್ವೇನ, ಇನ್ನೊಂದು ಒಳಗೆ ಹೊರಗೆ ಒಬ್ಬ ಅಂತ ಹೇಳಿದೆ. ಇನ್ನು ಎಷ್ಟು ಜೀವರಾಶಿಗಳಿವೆ ಇವೆಯೋ, ನನಗೆ ಯಾರು ಮೋಸ ಮಾಡ್ತಾನೋ ಅವನೊಳಗೂ ದೇವರೇ ಇರುದು, ನನಗೆ ಯಾರು ಹಾನಿ ಮಾಡ್ತಾನೋ ಅವನೊಳಗೂ ದೇವರೇ ಇರುದು, ಯಾರು ನನಗೆ ಒಳ್ಳೇದ್ ಮಾಡ್ತಾನೋ ಅವನೊಳಗೂ ದೇವರೇ ಇರುದು, ಯಾರು ನಮಗೆ ಅನುಗ್ರಹ ಮಾಡುವಂತಹ ಉಳಿದ ದೇವತೆಗಳು ದೈವಗಳು ಅಥವಾ ಗುರುಗಳು ಅಥವಾ ಇನ್ಯಾರಿದ್ರು ಅವನೊಳಗೂ ಅವನೇ ಇರುದು. ಎಲ್ಲರೊಳಗೂ ಏನಾಗ್ತಾ ಇದೆ ಅಂತ ತಿಳಿದು ನಮಗೆ ಅಲ್ಲಿಂದ ಅಲ್ಲಿಂದ ಏನ್ ಸಿಗಬೇಕು ಸುಖ ದುಃಖಗಳನ್ನ ಅದನ್ನ ಕೊಡೋನು ಅವನೇ. ಆದ್ರಿಂದ ಅವನಿಗೆ ಗೊತ್ತು, ಅವನು ಮರ್ತು ದುಃಖ ಕೊಟ್ಟದ್ದಲ್ಲ, ಕೈತಪ್ಪಿ ಅನ್ಯಾಯ ಮಾಡಿದ್ದಲ್ಲ, ಯೋಚನೆ ಮಾಡಿ ಹಾಳಾಗಿ ಹೋಗ್ಲಿ ಇವನು ಅಂತ ಅನರ್ಥ ಮಾಡಿದ್ದಲ್ಲ. ನಮ್ಮ ಗತಿಯೂ ಗೊತ್ತಿದೆ, ಅವನ ಕರ್ಮದ ಗತಿಯೂ ಗೊತ್ತಿದೆ. ಅವನದ್ದು ನಮ್ದು ಸೇರಿ ಯಥಾವತ್ತಾಗ ಅದೇನ್ ನಡಿಬೇಕೋ, ನಾವ್ ಎಷ್ಟು ಕಿರುಚಾಡಿದ್ರು ಎಷ್ಟು ಹಾರಾಡಿದ್ರು ಕಿಯಾನಿಹಾರ್ಥ, ನಾವ್ ಏನು ಬದಲಾವಣೆ ಮಾಡ್ಲಿಕ್ಕಾಗುತ್ತೆ? ಕಿರ್ಚಿದ್ದು ಎದೆ ಉಬ್ಬಸ ಬಂದು ಒಡೆದದ್ದೇ ಬರುತ್ತೆ, ಬಿಟ್ರೆ ಇನ್ನೇನು ಸಿದ್ಧ ಆಗುದಿಲ್ಲ. ಅವನಿಗೆಲ್ಲವೂ ಗೊತ್ತಿದೆ, ನಮ್ಮ ಒಳಿತೂ ಗೊತ್ತಿದೆ, ನಮ್ಮ ಕೆಡುಕು ಗೊತ್ತಿದೆ, ನಮ್ಮ ತಪ್ಪು ಗೊತ್ತಿದೆ, ನಮ್ಮ ಒಪ್ಪು ಗೊತ್ತಿದೆ. ಈ ಎಲ್ಲ ಗೊತ್ತಿರುವಂತಹ ಭಗವಂತನಲ್ಲಿ ಎಲ್ಲ ಗೊತ್ತಿರೋನ್ ಒಬ್ನೇ. ಏಕತ್ವೇನ ಪರಮಾತ್ಮಾನಂ ಯಹ ವಿಜಾನಾತಿ ತಸ್ಯ ವಿಜಾನತಃ ಕೋ ಮೋಹ. ಅವನಿಗೆ ಮೋಹ ಎಲ್ಲಿಯದ್ದು ಅಂತ ಆ ಪ್ರಶ್ನೆ ಕೇಳಿತು. ಇನ್ನು ಕೆಳಗಿದೆ ಆ ಭಾಷ್ಯ.
ಯಸ್ಮಿನ್ ಸರ್ವಾಣಿ ಭೂತಾನಿ ಸ ಆತ್ಮ ಸರ್ವಭೂತಗಃ ಏವಂ ಸರ್ವತ್ರಯೋ ವಿಷ್ಣುಂ ಪಶ್ಯೇತ್ ತಸ್ಯ ವಿಜಾನತಃ ಕೋ ಮೋಹಃ ಕೋಥವಾ ಶೋಕಃ ಸ ವಿಷ್ಣುಂ ಪರ್ಯಗಾದತಃ ಇತಿ ಪಿಪ್ಪಲಾದ ಶಾಖಾಯಾಮ್. ಯಸ್ಮಿನ್ ಸರ್ವಾಣಿ ಭೂತಾನಿ ಸ ಆತ್ಮ ಸರ್ವಭೂತಗಃ. ಯಸ್ಮಿನ್ ಯಾರಲ್ಲಿ, ಸರ್ವಾಣಿ ಭೂತಾನಿ ಎಲ್ಲ ಜೀವರಾಶಿಗಳು ಇವೆಯೋ, ಸಹ ಆತ್ಮ ಆ ಆತ್ಮನು, ಸರ್ವಭೂತಗಃ ಆ ಎಲ್ಲ ಜೀವರಾಶಿಗಳ ಒಳಗೂ ಇದ್ದಾನೆ. ಸ ಆತ್ಮ ಯಸ್ಮಿನ್ ಸರ್ವಾಣಿ ಭೂತಾನಿ ಸಹ ಯಾರಲ್ಲಿ ಈ ಇಡೀ ಜಗತ್ತು ತುಂಬಿಕೊಂಡಿದೆಯೋ, ಅಂದ್ರೆ ಅದು ಮಹತೋ ಮಹೀಯಾನ್ ಅನ್ನುವ ರೂಪ, ಅದೇ ಮಹೀಯಾನ್ ರೂಪವೇ ಸರ್ವಭೂತಗಃ ಪ್ರತಿಯೊಂದು ಜೀವರಾಶಿಯ ಒಳಗೂ ಅಂತರ್ಯಾಮಿಯಾಗಿ ಇದೆ. ಅಂದ್ರೆ ಅಣೋರಣೀಯ ರೂಪ ಅದು. ಅದು ಎರಡು ಅಟ್ ಎ ಟೈಮ್ ಒಂದೇ, ಕಾಲ ಒಂದೇ, ವ್ಯಕ್ತಿ ಒಂದೇ. ಅಂದ್ರೆ ದೇಶತಃ ಕಾಲತಃ ತುಂಬಿರುವ ಈ ವೈಶಿಷ್ಟ್ಯವನ್ನ ನಾವು ಬೇರೆ ಎಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ವೈಶಿಷ್ಟ್ಯವನ್ನ ಸರ್ವಭೂತಗಃ ಏವಂ ಸರ್ವತ್ರ ಯೋ ವಿಷ್ಣುಂ ಪಶ್ಯೇತ್. ಯಾರು ಈ ರೀತಿ ವಿಷ್ಣುವನ್ನ, ಯಾಕಂದ್ರೆ ಅವನಿಗೆ ಹೆಸರೇ ವಿಷ್ಣು, ವಿಶತಿ ಸರ್ವತ್ರ, ಎಲ್ಲದರೊಳಗೆ ಪ್ರವೇಶಿಸಿದ್ದಾನೆ ಮತ್ತು ಎಲ್ಲರ ವಿಷವನ್ನು, ಜೀವನದ ಕಷ್ಟವನ್ನು, ಕಲ್ಮಶಗಳನ್ನು, ಕಲಿಯ ದೋಷಗಳನ್ನು ಕಳೆಯುವವನು, ಛಿದ್ರವನ್ನು ಮುಚ್ಚುವವನಾದ್ರಿಂದ ಅವನನ್ನ ವಿಷ್ಣು ಅಂತ ಕರೀತಾರೆ. ಏವಂ ಸರ್ವತ್ರ ಯೋ ವಿಷ್ಣುಂ ಪಶ್ಯೇತ್ ತಸ್ಯ ವಿಜಾನತಃ ಆ ರೀತಿ ಯಾರಿಗೆ ಅರಿವಿದೆಯೋ, ತಸ್ಯ ಕೋ ಮೋಹಃ ಕೋಥವಾ ಶೋಕಃ ಅವನಿಗೆ ಮೋಹ ಎಲ್ಲಿಂದ ಬರಬೇಕು, ಶೋಕ ಯಾಕಾಗಬೇಕು. ಶೋಕ ಯಾಕಾಗುತ್ತೆ ಅಂದ್ರೆ ಅನ್ಕೊಂಡದ್ದಾಗ್ಲಿಲ್ಲ, ನಾನ್ ಅನ್ಕೊಂಡದ್ದಾಗ್ಲಿಲ್ಲ. ನೀನ್ ಅನ್ಕೊಳ್ಳಿಕ್ ಯಾರು? ನಮ್ಗೆ ದುಃಖ ಆಗುದರ ಮುಖ್ಯ ಕಾರಣವೇ ನಾನು ಏನು ಮಾಡ್ಬೇಕು ಅಂತ ಅನ್ಕೊಂಡದನ್ನ ಇವರೆಲ್ಲ ತಡೀತಾರೆ. ಇವ್ರು ಯಾರು ತಡೀತಿಲ್ಲ. ನಾನ್ ಅನ್ಕೊಂಡದನ್ನ ಇವ್ರು ವಿರೋಧಿಸ್ತಾರೆ ಅಂತ. ಇವ್ರು ಯಾರು ವಿರೋಧಿಸ್ಲಿಕ್ಕೆ? ವಿರೋಧಿಸುವುದಕ್ಕೆ ಒಂದು ಆಟದ ಗೊಂಬೆ ಅವರು. ಬೆರಳಾಡಿಸೋನು ಬೇರೆ ಇದ್ದಾನೆ. ನಮ್ಮ ಒಳಗಿನ ಕರ್ಮಕ್ಕೆ ಅನುಗುಣವಾಗಿಯೇ ಅವನ ಕರ್ಮವು ಕೂಡ ಪ್ರತಿಕ್ರಿಯೆ ಕೊಡುವಂತದ್ದಾದ್ರಿಂದ ಈ ಎಚ್ಚರ ಇದ್ದವನಿಗೆ ದುಃಖ ಆಗುದಿಲ್ಲ ಅಂತ ಹೇಳಿಲ್ಲ. ಪೆಟ್ಟಾದಾಗ ಅಲ್ಲೂ ಮತ್ತೆ ಭ್ರಮೆನೇ ಇರುವುದು ನನ್ನ ಶರೀರ ಅಂತ. ಆದ್ರೆ ಅದು ಪಕ್ಕ ಹೋಗುವಂತದಲ್ಲ, ಅದು ಜೀವ ಹುಟ್ಟುವಾಗ್ಲೇ ಅದ್ರ ಜೊತೆಗೆ ಬಂದಿರುತ್ತಾದ್ರಿಂದ ಸ್ವಲ್ಪ ತಡ ಆಗುತ್ತೆ. ಉಳಿದಿದ್ದೆಲ್ಲ ನಮಗೆ ಕಳ್ಕೊಳ್ಳಿಕ್ಕೆ ಅವಕಾಶ ಇದೆ, ಆದ್ರೆ ನಾವು ಅದನ್ನ ಗಮನಿಸುವುದಿಲ್ಲ. ನಮ್ಮ ತಲೆಯಲ್ಲಿ ಏನು ಅಂದ್ರೆ, ಏನೇ ಆದ್ರೂ ಇದನ್ನು ಕೊನೆಗೆ ಎಲ್ಲ ದೇವರು ಅಂತ ಕೂತ್ರೆ ಆಗತ್ತಾ, ನಾನೇ ಮಾಡ್ಬೇಕು ಅಂತ ನಮ್ಮ ಮನಸ್ಸು ಮತ್ತೆ ತಾನು ಅಂತ ಹೊರಟು ಬಿಡುತ್ತೆ. ಅದು ಜೀವಕ್ಕಿರುವಂತ ಒಂದು ಸಹಜವಾದ ಒಂದು ವೀಕ್ನೆಸ್, ಅಲ್ಲಿಗೆ ಹೋಗ್ಬಿಡುತ್ತೆ. ಆದ್ರೆ ಯಾರಿಗೆ ಈ ಪ್ರಜ್ಞೆ ಎಚ್ಚರದಲ್ಲಿರುತ್ತೋ ಅವನು ಈ ಮೋಹಕ್ಕಾಗಲಿ, ಕೋಥವಾ ಮೋಹ, ಯಾಕಪ್ಪ ಈ ಮೋಹ ಇರ್ಲಿಕ್ಕೆ, ಈ ಶೋಕ ಇರ್ಲಿಕ್ಕೆ ಸಾಧ್ಯನಾ? ಯಾಕೆಂದ್ರೆ ಸವಿಷ್ಣು ಪರ್ಯಗಾತ್ ಅತಃ ಪರಿ ಅಗಾತ್ ಎಲ್ಲೆಡೆ ತುಂಬಿರುವವನು ಅವನೇ, ಎಲ್ಲವನ್ನು ತಿಳಿದವನು ಅವನೇ, ಎಲ್ಲವನ್ನು ನೋಡಿದವನು ಅವನೇ, ಎಲ್ಲವನ್ನು ಗಮನಿಸುವವನು ಅವನೇ. ಆದ್ರಿಂದಾಗಿ ಸಹಏವ ವಿಷ್ಣು, ಸಹೇವ ವಿಷ್ಣುಂ ಪರ್ಯಗಾತ್ ವಿಷ್ಣುವನ್ನು ಸರಿಯಾಗಿ ತಿಳಿದವನು. ಇತಿ ಪಿಪ್ಪಲಾದ ಅತಃ ಆದ್ರಿಂದಲೇನೆ ಅವನಿಗೆ ಇನ್ನೂ ಹೆಚ್ಚು ಭಗವಂತನ ಬಗ್ಗೆ, ಯಾರು ಶೋಕ ಮೋಹಗಳಿಂದ ದೂರ ಆಗ್ತಾನೆ ಅವನಿಗೆ ಸತ್ಯ ಇನ್ನಷ್ಟು ಹೆಚ್ಚು ಬೇಗ ಕಾಣುತ್ತೆ. ಈ ಶೋಕ ಮೋಹಗಳು ವ್ಯಾಪಿಸಿಕೊಂಡಾಗಲೆಲ್ಲ ಅವನಿಗೆ ಇರುವ ಜ್ಞಾನವು ಕೂಡ ಮಸುಕಾಗಿ ಹೋಗಿ ತಿಳ್ಕೊಳ್ಳುವ ಸತ್ಯವೂ ಕೂಡ ಮಿಸ್ ಆಗಿ ಹೋಗುತ್ತೆ. ಆದ್ರೆ ಯಾರು ಈ ಶೋಕ ಮೋಹಗಳಿಂದ ದೂರ ಆಗ್ತಾನೋ ಅವನು ವಿಷ್ಣು ಪರ್ಯಗಾತ್, ಅವನು ವಿಷ್ಣುವನ್ನ ಸರಿಯಾಗಿ ತಿಳ್ಕೊಳ್ತಾನೆ. ಪೂರ್ವೋಕ್ತಾನುವಾದೇನ ಶೋಕಮೋಹಾಭಾವಃ ವಿಜಾನತಶ್ಚ ಅತ್ರ ಉಚ್ಯತೆ. ಪೂರ್ವೋಕ್ತವಾದ ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಎಷ್ಟು ಸರ್ವಾಣಿ ಭೂತಾನಿ, ಅಲ್ಲಿಯೂ ಇದೇ ಅಭಿಪ್ರಾಯ ಕಾಣುತ್ತೆ. ಆ ಹಿಂದಿನ ಶ್ಲೋಕದಲ್ಲಿ ಉಕ್ತವಾದ ಮಾತನ್ನೇ ಅನುವಾದಿಸಿ ಶೋಕಮೋಹಾಭಾವವನ್ನ ತಿಳಿದವನಿಗೆ ಇಲ್ಲ ಅಂತ ಹೇಳಲಿಕ್ಕೋಸ್ಕರ ಮತ್ತೆ ಅದನ್ನೇ, ಅಂದ್ರೆ ಅದು ಅಷ್ಟು ದೃಢವಾಗಿ ತಿಳಿಯಬೇಕಾದ, ತನ್ನನ್ನು ತಾನು ರಕ್ಷಿಸಿಕೊಳ್ಳ ಬಯಸುವುದಿಲ್ಲ ಅನ್ನೋದು ಹಿಂದೆ ಬಂತು. ಯಾಕೆಂದ್ರೆ ಅವನಿಗೆ ರಕ್ಷಿಸಿಕೊಳ್ಬೇಕು ಅಂದ್ರೆ ಒಂದು ಮೋಹ ಇರಬೇಕು, ಒಂದು ಶೋಕ ಇರಬೇಕು. ಅದೆರಡೂ ಇಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ಮತ್ತು ಅದನ್ನ ತಿಳಿದವನಿಗೆ ಈ ಶೋಕ ಮೋಹಗಳು ತಿಳಿಯದೇ ಇದ್ರೆ ಶೋಕ ಮೋಹಗಳು ಬರ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣವನ್ನು ಕೂಡ ವಿಜಾನತಃ ನ ಶೋಕಃ ನ ಮೋಹ,
ನಮಗೆಲ್ಲ ಯಾಕಿದೆ ಅಂದ್ರೆ ಶೋಕ ಮೋಹಗಳು. ಈ ಅಂಶದಲ್ಲಿ ನಾವು ದೇವರನ್ನ ಈಶಾವಾಸ್ಯಂ, ಇದು ಇಡೀ ಈಶನ ಆವಾಸ ಸ್ಥಾನ, ಇದು ಅವನ ಮನೆ ಅನ್ನೋದನ್ನು ಮರೆತು ಇದು ನನ್ನ ಮನೆ, ಇದು ನನ್ನ ಶರೀರ, ಇದು ನನ್ನ ಅಧಿಕಾರ, ಈ ಶರೀರದ ಮೇಲೆ ನನಗಿರುವ ಅಧಿಕಾರ ಯಾರಿಗಿದೆ, ನನ್ನ ತಾಕತ್ತು, ನನ್ನ ದುಡಿಮೆ, ನನ್ನ ಪ್ರೈವೇಸಿ, ಅಥವಾ ನನ್ನ ಏನು ನಮ್ಗೆ 106 ಇರುದಲ್ಲ ನನ್ನ 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 ಅಂತ. ಈ ಎಲ್ಲ ನನ್ನ ಕೂಡ ಭಗವಂತನ ಮುಂದೆ ಅಲ್ಲ. ನಾವು ಬೇರೆಯವರದ್ದೇ ಏನಾದ್ರೂ ಹೇಳ್ಬೋದು, ಆದ್ರೆ ದೇವರ ಮುಂದೆ ನಾವು ಏನ್ ಮಾಡಿದ್ರು ನಮ್ದು ಅಂತೂ ಒಂದಿಲ್ಲ. ಅಂದ್ರೆ ಈ ಪ್ರಜ್ಞೆ ಇರುವುದನ್ನ ನೆನಪಿಸ್ಲಿಕ್ಕೋಸ್ಕರ 2ನೇ ಶ್ಲೋಕ ಮತ್ತೆ ಆ ಶೋಕ ಮೋಹಗಳ ಅಭಾವವನ್ನು ಹೇಳಲಿಕ್ಕೋಸ್ಕರ ನಿರೂಪಣೆಗೊಂಡಿತು. ಮತ್ತೆ ವಿಜಾನತಶ್ಚ ಅತ್ರ ಉಚ್ಯತೆ, 1. 2ನೇದು ಅಭ್ಯಾಸಶ್ಚ. ಈ ಪ್ರಜ್ಞೆ ಉಂಟಲ್ಲ, ಎಷ್ಟು ಹೇಳಿದ್ರು ಅಯ್ಯ ಇದೆಲ್ಲ ಗೊತ್ತುರಿ, ಏನ್ ಹೇಳ್ತೀವಿ, ಗೊತ್ತು 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 ಅಂತೀವಿ ನಾವು, ಆದ್ರೆ ಗೊತ್ತು ಮಾಡ್ಕೊಳ್ಳುವುದೇ ಇಲ್ಲ. ಅಭ್ಯಾಸಶ್ಚ ಸರ್ವಗತತ್ವಸ್ಯ ತಾತ್ಪರ್ಯ ದ್ಯೋತನಾರ್ಥ. ಈ ಅಂಶದಲ್ಲಿ ದೇವರು ಎಲ್ಲೆಡೆ ಇದ್ದಾನೆ ಅನ್ನುವ ಅಂಶವನ್ನ ನಾವು ಯಾವತ್ತೂ ಮರೆಯಬಾರದು, ನಾವು ಯಾವತ್ತೂ ಕಳ್ಕೊಳ್ಬಾರದು. ಅದು ತುಂಬಾ ಮುಖ್ಯವಾದ ಉಪಾಸನೆಯ ಮುಖ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಅದು ತಾತ್ಪರ್ಯ. ದೇವರ ಸರ್ವೋತ್ತಮತ್ವವನ್ನ, ಅವನ ವೈಶಿಷ್ಟ್ಯವನ್ನ, ಅವನ ಸ್ವಾತಂತ್ರ್ಯವನ್ನ, ಅವನು ಎಲ್ಲೆಡೆ ತುಂಬಿರುವುದನ್ನ, ಅವನ ಅಂತರ್ಯಾಮಿತ್ವವನ್ನ, ಅವನೇ ನಮಗೆ ಸರ್ವದಾ ರಕ್ಷಕ ಅನ್ನೋದನ್ನ, ಅವನಿದ್ದಾಗ ನಾವು ರಕ್ಷಿಸಿಕೊಳ್ಳುವ ಭಯ ಪಡಬೇಕಾಗಿಲ್ಲ ಅನ್ನೋದನ್ನ ಮತ್ತೆ ಮತ್ತೆ ದೃಢ ಮಾಡುವುದಕ್ಕೋಸ್ಕರ 2 ಬಾರಿ ಅದೇ ಮಂತ್ರವನ್ನ ಉಪನಿಷತ್ತು, ಅದು ಹೆಚ್ಚು ಮಾತಾಡುವಂತದ್ದೇ ಅಲ್ಲ, ಅದು ಯಾವತ್ತೂ ಹರಟೆ ಅನ್ನುವ ಶಬ್ದವೇ ಅದಕ್ಕೆ ಗೊತ್ತಿಲ್ಲ. ಅಂಥ ಮಾತಿನ ಕಡಿಮೆ ಬಳಕೆಯ ಅಪೇಕ್ಷೆ ಪಡುವ ಉಪನಿಷತ್ತಿನ ತಾಯಿಗೂ ಮತ್ತೊಂದು ಬಾರಿ ಈ ಮಾತನ್ನ ಹೇಳಬೇಕು ಅಂತಂದ್ರೆ ಅದಕ್ಕೆ ಎಷ್ಟು ಕಾಳಜಿ ಅನ್ನೋದು, ಈ ಮಾತಿನ ಮೇಲೆ ನಾವೆಷ್ಟು ಭರವಸೆ ಇಡಬೇಕು, ನಾವು ಈ ಮಾತಿನ ಮೇಲೆ ಎಷ್ಟು ಕಾಂಟೆಂಪ್ಲೇಟ್ ಮಾಡಬೇಕು ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಅದು ರಿಪೀಟ್ ಆಗಿದೆ. ಹಾಗಂತ ಹೇಳಿ ಅದು ರಿಪೀಟ್ ಅಲ್ಲ, ರೀಇಟರೇಟ್. ಅದನ್ನ ಮತ್ತೆ ಮತ್ತೆ ಹೇಳುವುದರ ಉದ್ದೇಶ ಮತ್ತೆ ಅಭ್ಯಾಸಕ್ಕೋಸ್ಕರ ಹೇಳಿದ್ದು. ಅದು ಪುನರಾವೃತ್ತಿ ಅಲ್ಲ, ಅದು ಪುನರಭ್ಯಾಸ. ಮುಂದೆ ಮತ್ತೊಂದು ಮಂತ್ರ ತೆರ್ಕೊಳ್ಳುತ್ತೆ. ಸ್ವಪರ್ಯಗಾತ್ ಶುಕ್ರಮಕಾಯ ಮೌರಣಂ ಅಸ್ನಾವಿರಂ ಶುದ್ಧಮಪಾಪ ವಿದ್ಧಂ ಕರ್ವಿರ್ಮನೀಷಿ ಪರಿಭೂ ಸ್ವಯಂಭೂ ಯಾತಾ ತತ್ಯತೋರ್ಥಾನ್ ವ್ಯದಧಾತ್ ಶಾಶ್ವತಿಭ್ಯ ಸಮಾಭ್ಯ ಅಂತ ಮತ್ತೊಂದು ಗಹನವಾದ ವಿಷಯಕ್ಕೆ ಮಂತ್ರ ಪ್ರವೇಶ ಮಾಡುತ್ತೆ. ಮತ್ತೆ ಭಗವಂತನ ಸಹ ಪರ್ಯಗಾತ್, ಅವನೇ ಎಲ್ಲವನ್ನು ತಿಳಿದಿದ್ದಾನೆ ಯಾರು ಅನ್ನೋದನ್ನ, ಅವನು ಎಂಥವನು, ಮತ್ತೆ ಅವನ ಕಾರ್ಯಭಾರ ಏನು, ಅವನನ್ನು ಏನು ಅಂತ ನಾವು ತಿಳ್ಕೊಳ್ಬೇಕು ಅನ್ನೋದಕ್ಕೆ ಮುಂದಿನ ಶ್ಲೋಕದ ವಿವರಣೆ ಹೊರಡುತ್ತೆ. ಮತ್ತೆ ಮುಂದಿನ ವಾರ ಇದರ ಚಿಂತನೆಯನ್ನ ನಡೆಸೋಣ ಅಂತ ಹೇಳ್ತಾ, ನಿನ್ನೆಯ ರಾತ್ರಿ ಭಾಗವತದ ಬದಲು ಇದಾಗಿತ್ತಾದ್ರಿಂದ ಮುಂದಿನ ಶ್ಲೋಕಗಳನ್ನು ಇವತ್ತು ನೋಡಿದ್ದು. ನಿನ್ನೆ ರಾತ್ರಿದ್ದು ಭಾಗವತದ ಬದಲು ಇದು ಆಗಿ ಈಗ ಇದರ ಕಂಟಿನ್ಯೂಷನ್, ಅಂದ್ರೆ ರಾತ್ರಿ ಅಂತ ಹೇಳಿ ಅದನ್ನ ಭಾಗವತದಲ್ಲಿ ಭಾಗವತ ಆಯ್ತು ಅಂತ ಅನ್ಕೊಳ್ಬೇಡಿ, ಅದು ನಿನ್ನೆ ಆಗಿದ್ದು ಉಪನಿಷತ್ತಿನದ್ದೇ ಚಿಂತನೆ. ರಾತ್ರಿ ಆ ಭಾಗವತ ಇರ್ಲಿಲ್ಲ, ಆದ್ರಿಂದಾಗಿ ಅವರಿಗೆ, ಆ ಮಕ್ಕಳಿಗೆ ಇದನ್ನ ಮಾಡ್ಬೇಕಾಯ್ತು. ಶ್ರೀ ಹರಿಪ್ರಿಯ ಶ್ರೀಕೃಷ್ಣ ಅರ್ಪಣಮಸ್ತು.